ಓಂ ಶಾಂತಿ. ಇಂದಿನ ದಿನಾಂಕ 10/12/2023. ಅವ್ಯಕ್ತ ಬಾಪ್ತಾದ ರಿವೈಸ್ 23/2/97. ಜೊತೆಗಾರನನ್ನು ಜೊತೆಯಲ್ಲಿ ಇಟ್ಟುಕೊಂಡು ಸಾಕ್ಷಿ ಹಾಗೂ ಖುಷಿಯ ಸಿಂಹಾಸನ ಅಧಿಕಾರಿಯಾಗಿ ಇಂದು ವಿಶ್ವ ಕಲ್ಯಾಣಕಾರಿ ತಂದೆ ವಿಶ್ವದ 4 ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಎಲ್ಲ ಮಕ್ಕಳು ಸ್ನೇಹ ಹಾಗೂ ಸಹಯೋಗದ ರೇಖೆಗಳು ಮಕ್ಕಳ ಚೆಹರೆಯಲ್ಲಿ ಕಾಣಿಸುತ್ತಿದೆ. ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಈ ಗೀತೆಯನ್ನು ಬಾಪ್ ದಾದಾರವರು ಕೇಳಿಸಿಕೊಳ್ಳುತ್ತಿದ್ದಾರೆ. ಬಾಪ್ ದಾದಾರವರು ಸಹ ಪ್ರತಿಕ್ರಿಯೆಯಲ್ಲಿ ಹೇಳುತ್ತಿದ್ದಾರೆ, ಓ ನನ್ನ ಅತಿ ಪ್ರಿಯ ಅತಿ ಮುದ್ದಾದ ಮಕ್ಕಳೇ, ಪ್ರತಿಯೊಂದು ಮಗು ಪ್ರಿಯವೂ ಆಗಿದೆ ಹಾಗೂ ಅತಿ ಸ್ನೇಹಿ ಮುದ್ದಾಗಿದ್ದಾರೆ. ಹೇಗೆ ಅವರು ಕೋಟಿಯಲ್ಲಿ ಕೆಲವರು ಹಾಗೂ ಕೆಲವರಲ್ಲಿಯೂ ಕೆಲವರು ಆಗಿದ್ದೀರಿ ಅಂದ ಮೇಲೆ ಪ್ರಿಯರಾದರೆಲ್ಲವೇ ಅವರು ಸಹ ಮುದ್ದಿನ ಮಕ್ಕಳನ್ನು ನೋಡಿ ಖುಷಿಯಾಗುತ್ತಿದ್ದಾರೆ. ಮಕ್ಕಳು ಸದಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡುತ್ತಿರುವುದನ್ನು ನೋಡುತ್ತಾರೆ ಹಾಗೂ ಸದಾ ನೋಡಲು ಬಯಸುತ್ತಾರೆ. ಖುಷಿಯಲ್ಲಂತೂ ಇರುತ್ತೀರಿ, ಆದರೆ ಬಾಬಾರವರು ಸದಾ ಖುಷಿಯಲ್ಲಿ ನೋಡಲು ಬಯಸುತ್ತಾರೆ. ಸದಾ ಖುಷಿಯಾಗಿರುತ್ತೀರಿ ಅಥವಾ ಖುಷಿಯಲ್ಲಿ ಅಂತರ ಬರುತ್ತದೆಯೇ? ಕೆಲವೊಮ್ಮೆ ಬಹಳ ಖುಷಿ, ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಹಾಗೂ ಕೆಲವೊಮ್ಮೆ ಬಹಳ ಕಡಿಮೆ. ಬಾಬಾರವರು ಮೊದಲು ಸಹ ಹೇಳಿದ್ದರು, ವರ್ತಮಾನ ಸಮಯ ವಿಶ್ವಕ್ಕೆ ನೀವು ಮಕ್ಕಳ ಈ ಸೇವೆಯ ಅವಶ್ಯಕತೆ ಇದೆ. ನಿಮ್ಮ ಚೆಹರೆಯಿಂದ, ನಯನಗಳಿಂದ, 2 ಮಾತುಗಳಿಂದ ಪ್ರತಿ ಆತ್ಮದ ದುಃಖವನ್ನು ದೂರ ಮಾಡಿ ಖುಷಿಯನ್ನು ಕೊಟ್ಟುಬಿಡಿ. ನಿಮ್ಮನ್ನು ನೋಡುತ್ತಲೇ ಖುಷಿಯಾಗಬೇಕು. ಆದ್ದರಿಂದ ಖುಷಿಯಾದ ಚೆಹರೆ ಅಥವಾ ಸಂತೋಷದ ಮೂರ್ತಿ ಸದಾ ಆಗಿರಿ, ಏಕೆಂದರೆ ಮನಸ್ಸಿನ ಖುಷಿ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಯಾರೇ ಎಷ್ಟೇ ಅಲೆದಾಡುತ್ತಾ ಇರುವಂತಹ, ತೊಂದರೆಯಲ್ಲಿ ಇರುವಂತಹ, ದುಃಖದ ಅಲೆಯಲ್ಲಿ ಇರುವಂಥವರು ಖುಷಿಯಾಗಿರುವುದು ಅಸಂಭವ ಎಂದುಕೊಂಡಿರುವವರಾಗಲಿ, ಆದರೆ ನಿಮ್ಮ ಮುಂದೆ ಬರುತ್ತಲೇ ನಿಮ್ಮ ಮೂರ್ತಿ, ನಿಮ್ಮ ಋತಿ, ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಬೇಕು. ಇಂದು ಮನಸ್ಸಿನ ಖುಷಿಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ, ಎಷ್ಟೊಂದು ಮನರಂಜನೆಯ ಹೊಸ ಹೊಸ ಸಾಧನಗಳನ್ನು ಮಾಡುತ್ತಾರೆ. ಅದಾಗಿದೆ ಅಲ್ಪಕಾಲದ ಸಾಧನೆ ಹಾಗೂ ನಿಮ್ಮದಾಗಿದೆ ಸದಾ ಕಾಲದ ಸತ್ಯ ಸಾಧನೆ. ಅಂದ ಮೇಲೆ ಸಾಧನೆ ಆ ಆತ್ಮಗಳನ್ನು ಪರಿವರ್ತನೆ ಮಾಡಿಬಿಡಲಿ. ಅಯ್ಯೋ ಎಂದು ಬರಲಿ ಮತ್ತು ವಾ ವಾ ಎನ್ನುತ್ತಾ ಹೋಗಲಿ. ವಾ ಅದ್ಭುತವಾಗಿದೆ ಪರಮಾತ್ಮನ ಆತ್ಮಗಳದ್ದು. ಹಾಗಾದರೆ ಈ ಸೇವೆಯನ್ನು ಮಾಡಿ. ಸಮಯ ಪ್ರತಿ ಸಮಯ ಎಷ್ಟು ಅಲ್ಪಕಾಲದ ಸಾಧನಗಳಿಂದ ಚಿಂತಿತರಾಗುತ್ತಾ ಹೋಗುತ್ತಾರೆ. ಅಂತಹ ಸಮಯದಲ್ಲಿ ನಿಮ್ಮ ಖುಷಿ ಅವರಿಗೆ ಆಸರೆಯಾಗಲಿ, ಏಕೆಂದರೆ ನೀವಂತೂ ಖುಷಿಯ ಅದೃಷ್ಟಶಾಲಿಗಳಾಗಿದ್ದೀರಿ. ಖುಷಿಯ ಅದೃಷ್ಟಶಾಲಿಗಳಾಗಿದ್ದೀರಲ್ಲವೇ? ಅರ್ಧ ಇಲ್ಲ ತಾನೇ? ನೀವಂತೂ ಖುಷಿಯ ಅದೃಷ್ಟಶಾಲಿಗಳಾಗಿದ್ದೀರಿ. ನಿಮ್ಮಷ್ಟು ಖುಷಿಯ ಅದೃಷ್ಟಶಾಲಿಗಳು ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮವಿಲ್ಲ. ಇಷ್ಟು ನಶೆ ಚೆಹರೆ ಹಾಗೂ ಚಲನೆಯಲ್ಲಿ ಅನುಭವ ಮಾಡಿಸಿರಿ. ಮಾಡಿಸಬಹುದೇ ಅಥವಾ ಮಾಡಿಸುತ್ತೀರೋ? ಬ್ರಾಹ್ಮಣ ಜೀವನದಲ್ಲಿ ಒಂದು ವೇಳೆ ಖುಷಿ ಇಲ್ಲ ಎಂದರೆ ಬ್ರಾಹ್ಮಣ ಆಗಿ ಏನು ಮಾಡಿದ್ದೀರಿ? ಬ್ರಾಹ್ಮಣ ಜೀವನ ಅರ್ಥ ಖುಷಿಯ ಜೀವನ. ಕೆಲವೊಮ್ಮೆ ಬಾಪ್ ದಾದಾರವರು ನೋಡುತ್ತಾರೆ, ಕೆಲವು ಮಕ್ಕಳು ಚೆಹರೆಯಲ್ಲಿ ಏನಿರುತ್ತದೆ ಎಂದರೆ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ, ಹಾಗಾಗಿಯೇ ನಗುತ್ತಿದ್ದೀರಿ. ಬಾಪ್ ದಾದಾರವರು ಇಂತಹ ಚೆಹರೆಯನ್ನು ನೋಡಿ ದಯೆಯೂ ಬರುತ್ತದೆ ಹಾಗೂ ಸ್ವಲ್ಪ ಆಶ್ಚರ್ಯವೂ ಆಗುತ್ತದೆ. ನನ್ನ ಮಕ್ಕಳು ಹಾಗೂ ಉದಾಸ ಈ ರೀತಿ ಆಗಲು ಸಾಧ್ಯವೇ? ಇಲ್ಲ ಅಲ್ಲವೇ? ಉದಾಸ ಅರ್ಥಾತ್ ಮಾಯೆಯ ದಾಸ, ಆದರೆ ನೀವಂತೂ ಮಾಸ್ಟರ್ ಮಾಯಾಪತಿ ಆಗಿದ್ದೀರಿ. ಮಾಯೆ ನಿಮ್ಮ ಮುಂದೆ ಏನಾಗಿದೆ? ಇರುವೆಯೂ ಅಲ್ಲ, ಸತ್ತು ಹೋಗಿರುವ ಇರುವೆ. ದೂರದಿಂದ ಜೀವಂತ ಇರುವಂತೆ ಅನಿಸುತ್ತದೆ, ಆದರೆ ಅದು ಸತ್ತು ಹೋಗಿರುತ್ತದೆ. ಕೇವಲ ದೂರದಿಂದ ಪರಿಶೀಲನೆ ಮಾಡುವ ಶಕ್ತಿ ಬೇಕಾಗಿದೆ. ಹೇಗೆ ತಂದೆಯ ಜ್ಞಾನ ವಿಸ್ತಾರದಿಂದ ತಿಳಿದುಕೊಂಡಿದ್ದೀರಲ್ಲವೇ? ಇದೇ ರೀತಿ ಮಾಯೆ ಬಹುರೂಪಿಗಳನ್ನು
ಪರಿಶೀಲಿಸುವ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿರಿ. ಅದು ಕೇವಲ ನಿಮ್ಮನ್ನು ಎದುರಿಸುತ್ತದೆ. ಹೇಗೆ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿ ಅವರನ್ನು ನಿರ್ಭಯರನ್ನಾಗಿ ಮಾಡುವುದಕ್ಕಾಗಿ ಎದುರಿಸುತ್ತಾರೆ, ಏನೂ ಮಾಡುವುದಿಲ್ಲ, ಉದ್ದೇಶಪೂರ್ವಕವಾಗಿ ಎದುರಿಸುತ್ತಾರೆ. ಇದೇ ರೀತಿ ಮಾಯೆಯೂ ಸಹ ತನ್ನವರನ್ನಾಗಿ ಮಾಡಿಕೊಳ್ಳಲು ಬಹುರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಯಾವಾಗ ಅದು ಬಹುರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತದೆ, ಆಗ ನೀವು ಸಹ ಬಹುರೂಪಿಯಾಗಿ ಅದನ್ನು ಪರಿಶೀಲಿಸಿರಿ. ಒಂದು ವೇಳೆ ಪರಿಶೀಲಿಸುವುದಿಲ್ಲ ಎಂದರೆ ಯಾವ ಆಟವನ್ನು ಆಡುತ್ತೀರಿ? ಯುದ್ಧ ಮಾಡಲು ಶುರು ಮಾಡಿಬಿಡುತ್ತೀರಿ. ಅಯ್ಯೋ, ಮಾಯೆ ಬಂದು ಬಿಟ್ಟಿತು. ಹಾಗೂ ಯುದ್ಧ ಮಾಡುವುದರಿಂದ ಬುದ್ಧಿ ಮನಸ್ಸು ದಣಿಯುತ್ತದೆ. ನಂತರ ದಣಿಯುವುದರಿಂದ ಏನು ಹೇಳುತ್ತೀರಿ? ಮಾಯೆ ಬಹಳ ಪ್ರಬಲವಾಗಿದೆ, ಮಾಯೆ ಬಹಳ ತೀಕ್ಷ್ಣವಾಗಿದೆ. ಏನೂ ಇಲ್ಲ, ನಿಮ್ಮ ಬಲಹೀನತೆಯೇ ಮಾಯೆಯ ಭಿನ್ನ ಭಿನ್ನ ರೂಪವಾಗಿ ಬಿಡುತ್ತದೆ. ಬಾಪ್ತಾದಾರವರು ಸದಾ ಪ್ರತಿಯೊಂದು ಮಗುವಿಗೂ ಖುಷಿಯ ಅದೃಷ್ಟವಂತದ ನಶೆಯಲ್ಲಿ, ಖುಷಿಯ ಚೆಹರೆಯಲ್ಲಿ ಹಾಗೂ ಖುಷಿಯ ಔಷಧವನ್ನು ತಿಂದು ಆರೋಗ್ಯವಂತರು ಹಾಗೂ ಸದಾ ಖುಷಿಯ ಖಜಾನೆಗಳಿಂದ ಸಂಪನ್ನ ನೋಡಲು ಬಯಸುತ್ತಾರೆ. ಜೀವನದಲ್ಲಿ ಇನ್ನೇನು ಬೇಕು? ಔಷಧಿ ಹಾಗೂ ಖಜಾನೆ. ಮತ್ತಿನ್ನೇನು ಬೇಕು ಎಂದ ಮೇಲೆ ನಿಮ್ಮ ಬಳಿ ಖುಷಿಯ ಔಷಧಿ ಇದೆಯೇ? ಅಥವಾ ಕೆಲವೊಮ್ಮೆ ಸ್ಟಾಕ್ ಖಾಲಿ ಆಗಿ ಹೋಗುತ್ತದೆಯೇ? ಖುಷಿಯ ಖಜಾನೆ ಸಂಪನ್ನವಾಗಿದೆಯೇ? ಎಷ್ಟು ಖರ್ಚಾಗುತ್ತದೆಯೋ ಅಷ್ಟು ವೃದ್ಧಿ ಆಗುತ್ತದೆ. ಒಂದು ವೇಳೆ ಬೇರೆ ಯಾವ ಪುರುಷಾರ್ಥ ಮಾಡದಿದ್ದರೂ ಸಹ ಕೇವಲ ಒಂದು ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಏನೇ ಆಗಲಿ, ತಮ್ಮ ಮನಸ್ಸಿನ ಸ್ಥಿತಿಯ ಮೂಲಕ ಅಥವಾ ಯಾವುದೇ ಅನ್ಯ ಆತ್ಮಗಳ ಮೂಲಕ ಅಥವಾ ಪ್ರಕೃತಿಯ ಮೂಲಕ ಅಥವಾ ವಾಯುಮಂಡಲದ ಮೂಲಕ ಏನೇ ಆದರೂ ಸಹ ನಾನು ಖುಷಿಯನ್ನು ಕಳೆದುಕೊಳ್ಳಬಾರದು. ಇದಂತೂ ಸಹಜ ಪುರುಷಾರ್ಥವಾಗಿದೆ ಅಲ್ಲವೇ? ಅಥವಾ ಖುಷಿ ಜಾರಿ ಹೋಗುತ್ತದೆಯೇ? ಸಹಜವಾಗಿದೆಯೇ ಅಥವಾ ಕೆಲವೊಮ್ಮೆ ಕಠಿಣ ಎನಿಸುತ್ತದೆಯೋ? ದೃಢ ಸಂಕಲ್ಪವನ್ನು ಇಡಿ ಹಾಗೂ ಮಾತುಗಳನ್ನು ಮರೆತು ಹೋಗಿ. ಒಂದೇ ಮಾತನ್ನು ಪಕ್ಕಾ ಮಾಡಿಕೊಳ್ಳಿ, ನಾನು ಖುಷಿಯಾಗಿ ಇರಬೇಕು. ಆಗ ಮಾತುಗಳು ಹೇಗೆ ಅನುಭವವಾಗುತ್ತದೆ? ಆಟದ ಸಮಾನ. ಹಾಗೂ ತಮ್ಮ ಆಟವನ್ನು ನೋಡುವ ಸಾಕ್ಷಿತನದ ಸೀಟಿನ ಮೇಲೆ ಸದಾ ಸ್ಥಿತರಾಗಿರಿ. ಯಾರೇ ನಿಮ್ಮ ಅಪಮಾನ ಮಾಡುವವರಾಗಿರಲಿ, ನಿಮ್ಮನ್ನು ತೊಂದರೆ ಕೊಡುವವರಾಗಿರಲಿ, ನಿಮ್ಮ ಸಾಕ್ಷಿತನದ ಸ್ಥಿತಿಯಿಂದ ಕೆಳಗೆ ಇಳಿಸುವವರಾಗಿರಲಿ, ಆದರೆ ನೀವು ಸಾಕ್ಷಿತನದ ಸೀಟಿನಿಂದ ಕೆಳಗೆ ಬರಬೇಡಿ. ಕೆಳಗೆ ಬಂದು ಬಿಡುತ್ತೀರಿ, ಆಗಲೇ ಖುಷಿ ಕಡಿಮೆಯಾಗಿ ಹೋಗುತ್ತದೆ. ಬಾಪ್ತಾದಾರವರು ಮೊದಲು ಸಹ 2 ಶಬ್ದಗಳನ್ನು ಹೇಳಿದ್ದರು, ಜೊತೆಗಾರ ಹಾಗೂ ಸಾಕ್ಷಿ. ಯಾವಾಗ ಬಾಪ್ತಾದಾರವರು ಜೊತೆಯಲ್ಲಿದ್ದಾರೆ ಆಗ ಸಾಕ್ಷಿತನದ ಸೀಟ್ ಸದಾ ಬಲಶಾಲಿಯಾಗಿರುತ್ತದೆ. ಎಲ್ಲರೂ ಹೇಳುತ್ತಾರೆ, ಬಾಪ್ತಾದಾರವರು ಜೊತೆಯಲ್ಲಿದ್ದಾರೆ, ಬಾಪ್ತಾದಾರವರ ಜೊತೆಯಲ್ಲಿ ಇದ್ದಾರೆ. ಆದರೆ ಮಾಯೆಯ ಪ್ರಭಾವವು ಬೀಳುತ್ತಿದೆ ಹಾಗೂ ಹೇಳುತ್ತೀರಿ, ಬಾಪ್ತಾದಾರವರು ಜೊತೆಯಲ್ಲಿದ್ದಾರೆ. ಆದರೆ ತಂದೆಯ ಜೊತೆಯನ್ನು ಇಂತಹ ಸಮಯದಲ್ಲಿ ಉಪಯೋಗ ಮಾಡುವುದಿಲ್ಲ, ಬದಿಗೆ ಸರಿಸಿ ಬಿಡುತ್ತೀರಿ. ಹೇಗೆ ಯಾರಾದರೂ ಜೊತೆಯಲ್ಲಿದ್ದರೆ, ಯಾವುದೇ ಬಹಳ ಇಂತಹ ಕೆಲಸಗಳು ಬಂದು ಬಿಟ್ಟರೆ ಅಥವಾ ಯಾವುದೇ ಇಂತಹ ಮಾತುಗಳಿರುತ್ತದೆ, ಆಗ ಜೊತೆಯಲ್ಲಿರುವವರ ಎಂದು ಯೋಚನೆಯೂ ಬರುವುದಿಲ್ಲ, ಮಾತುಗಳಲ್ಲಿ ವ್ಯಸ್ತರಾಗಿ ಬಿಡುತ್ತಾರೆ. ಇಂತಹ ಜೊತೆಗಾರರಾಗಿದ್ದಾರೆ, ಇದನ್ನು ಒಪ್ಪಿಕೊಳ್ಳುತ್ತೀರಿ, ಅನುಭವವನ್ನು ಮಾಡುತ್ತೀರಿ. ಯಾರಾದರೂ ಈ ರೀತಿ ಹೇಳುವವರಿದ್ದಾರೆಯೇ? ಜೊತೆ ಇಲ್ಲ, ಯಾರೂ ಹೇಳುವುದಿಲ್ಲ. ಎಲ್ಲರೂ ಹೇಳುತ್ತೀರಿ, ನನ್ನ ಜೊತೆ ಇದ್ದಾರೆ. ಇದನ್ನು ಹೇಳುವುದಿಲ್ಲ, ನಿಮ್ಮ ಜೊತೆ ಇದ್ದಾರೆ. ಪ್ರತಿಯೊಬ್ಬರೂ ಹೇಳುತ್ತೀರಿ, ನನ್ನ ಜೊತೆ ಇದ್ದಾರೆ, ನನ್ನ ಜೊತೆಗಾರರಾಗಿದ್ದಾರೆ. ಮನಸ್ಸಿನಿಂದ ಹೇಳುತ್ತೀರೋ ಅಥವಾ ಮುಖದಿಂದ ಮನಸ್ಸಿನಿಂದ ಹೇಳುತ್ತೀರಾ? ಬಾಪ್ತಾದಾರವರಂತೂ ಆಟವನ್ನು ನೋಡುತ್ತಾರೆ, ತಂದೆ ಜೊತೆಯಲ್ಲಿ ಕುಳಿತಿದ್ದಾರೆ ಹಾಗೂ ತಮ್ಮ ಪರಿಸ್ಥಿತಿಯಲ್ಲಿ ಅದನ್ನು ಎದುರಿಸುವುದರಲ್ಲಿ ಇಷ್ಟು ಮಗ್ನರಾಗಿ ಹೋಗುತ್ತೀರಿ. ಜೊತೆಯಲ್ಲಿ ಯಾರು ಇದ್ದಾರೆ ಎನ್ನುವುದನ್ನು ಸಹ ನೋಡುವುದಿಲ್ಲ.
ಆಗ ತಂದೆಯು ಏನು ಮಾಡುತ್ತಾರೆ? ತಂದೆಯೂ ಸಹ ಜೊತೆಗಾರನಿಂದ ಸಾಕ್ಷಿಯಾಗಿ ಆಟವನ್ನು ನೋಡುತ್ತಾರೆ. ಈಗಂತೂ ಮಾಡಬೇಡಿರಿ. ಯಾವಾಗ ಜೊತೆಗಾರ ಎಂದು ಹೇಳುತ್ತೀರಿ ಎಂದು ಮೇಲೆ ಜೊತೆಯಂತೂ ನಿಭಾಯಿಸಿರಿ. ಏಕೆ ಬದಿಗೆ ಸರಿಸುತ್ತೀರಿ? ತಂದೆಗೆ ಇದು ಇಷ್ಟವಾಗುವುದಿಲ್ಲ. ತಂದೆ ಇದೇ ಶುಭ ಆಸೆಗಳನ್ನು ಇಟ್ಟುಕೊಳ್ಳುತ್ತಾರೆ ಮತ್ತು ಒಂದೊಂದು ಮಗು ಸಹ ಸ್ವರಾಜ್ಯ ಅಧಿಕಾರಿ ವಿಶ್ವ ರಾಜ್ಯ ಅಧಿಕಾರಿ ಆಗಿದ್ದಾರೆ. ನೀವು ಪ್ರಜೆಯಾಗಿದ್ದೀರೇನೋ? ಪ್ರಜೆಯಂತೂ ಆಗುವ ಆಗಿಲ್ಲ ಅಲ್ಲವೇ? ರಾಜರಾಗಿದ್ದೀರಿ, ಮಹಾರಾಜರಾಗಿದ್ದೀರಿ, ವಿಶ್ವರಾಜರಾಗಿದ್ದೀರಿ ಅಲ್ಲವೇ? ಪ್ರಜೆಗಳನ್ನು ತಯಾರು ಮಾಡುವವರಾಗಿದ್ದೀರಿ. ಪ್ರಜೆಗಳ ಆಗುವವರಲ್ಲ, ರಾಜರಾಗುವವರಾಗಿದ್ದೀರಿ. ಪ್ರಜೆಗಳನ್ನು ತಯಾರು ಮಾಡುವವರಾಗಿದ್ದೀರಿ. ಅಂದ ಮೇಲೆ ರಾಜ ಎಲ್ಲಿ ಕುಳಿತುಕೊಳ್ಳುತ್ತಾನೆ? ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಯಾವಾಗ ಪ್ರಾಕ್ಟಿಕಲ್ನಲ್ಲಿ ರಾಜನ ನಶೆಯಲ್ಲಿ ಇರುತ್ತಾರೆ ಎಂದರೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಅಲ್ಲವೇ? ಅಂದ ಮೇಲೆ ಸಾಕ್ಷಿತನದ ಸಿಂಹಾಸನವನ್ನು ಬಿಡಬೇಡಿ. ಬೇರೆ ಬೇರೆ ಪುರುಷಾರ್ಥ ಮಾಡುತ್ತೀರಿ, ಅದರಲ್ಲಿ ಸುಸ್ತಾಗಿ ಬಿಡುತ್ತೀರಿ. ಇಂದು ಮನಸ್ಸಿಂದ ಮಾಡಿದೆ, ನಾಳೆ ವಾಚಾಯಿಂದ ಮಾಡಿದೆ, ಸಂಬಂಧ ಸಂಪರ್ಕದಿಂದ ಪುರುಷಾರ್ಥ ಮಾಡಿದೆ ಎಂದರೆ ಸುಸ್ತಾಗಿ ಬಿಡುತ್ತೀರಿ. ಒಂದೇ ಪುರುಷಾರ್ಥ ಮಾಡಿ ಸಾಕ್ಷಿ ಹಾಗೂ ಹರ್ಷಿತ ಮುಖವಾಗಿ ಸಿಂಹಾಸನಾಧಿಕಾರಿಯಾಗಿರಬೇಕು. ಈ ಸಿಂಹಾಸನವನ್ನು ಎಂದೂ ಸಹ ಬಿಡಬೇಡಿ. ಯಾರಾದರೂ ರಾಜ ಗಂಭೀರವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಬಹಳ ಕ್ರೋಧಿತವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದರೆ, ಅಫಿಷಿಯಲ್ ಅಧಿಕೃತವಾಗಿ ಕುಳಿತುಕೊಂಡರೆ ಚೆನ್ನಾಗಿರುತ್ತದೆಯೇ? ಇವರಂತೂ ರಾಜರಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ನೀವೂ ಸಹ ಸಿಂಹಾಸನಾಧಿಕಾರಿಗಳಾಗಿದ್ದೀರಲ್ಲವೇ? ಆ ರಾಜರಂತೂ ಕೆಲವೊಮ್ಮೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ, ಕೆಲವೊಮ್ಮೆ ಕುಳಿತುಕೊಳ್ಳುವುದಿಲ್ಲ. ಆದರೆ ಸಾಕ್ಷಿತನದ ಸಿಂಹಾಸನ ಇಂತಹ ಸಿಂಹಾಸನವಾಗಿದೆ. ಯಾವುದರ ಮೇಲೆ ಪ್ರತಿ ಕಾರ್ಯ ಮಾಡುತ್ತಿದ್ದರೂ ಸಹ ಸಿಂಹಾಸನಾಧಿಕಾರಿಗಳಾಗಿ ಇರಬಹುದು. ಇಳಿಯಬೇಕಾಗಿಲ್ಲ. ಮಲಗುತ್ತಲೂ ಸಿಂಹಾಸನಾಧೀಶರು, ಹೇಳುತ್ತಾ ನಡೆದಾಡುತ್ತಾ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಸಿಂಹಾಸನಾಧೀಶರು. ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದು ಬರುತ್ತದೆ ಅಲ್ಲವೇ? ಅಥವಾ ಬರುವುದಿಲ್ಲವೋ? ಜಾರಿ ಹೋಗುತ್ತದೆಯೇ? ಸಾಕ್ಷಿತನದ ಸಿಂಹಾಸನಾಧಿಕಾರಿ ಆತ್ಮ ಎಂದೂ ಸಹ ಯಾವುದೇ ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಬರಲು ಸಾಧ್ಯವಿಲ್ಲ. ಸಮಸ್ಯೆ ಸಿಂಹಾಸನದ ಕೆಳಗೆ ಉಳಿದುಕೊಂಡು ಬಿಡುತ್ತದೆ ಹಾಗೂ ನೀವು ಸಿಂಹಾಸನದ ಮೇಲೆ ಇರುತ್ತೀರಿ. ಸಮಸ್ಯೆ ನಿಮ್ಮ ಮುಂದೆ ತಲೆ ಎತ್ತಲು ಸಾಧ್ಯವಿಲ್ಲ, ಕೆಳಗೆ ದಮನವಾಗಿ ಉಳಿಯುತ್ತದೆ. ನಿಮಗೆ ತೊಂದರೆ ಕೊಡುವುದಿಲ್ಲ ಹಾಗೂ ಯಾರನ್ನೇ ದಮನ ಮಾಡುತ್ತಾ ಇದ್ದರೆ, ಒತ್ತಡದಲ್ಲಿಟ್ಟರೆ ಒಳಗಡೆಯೇ ಸಮಾಪ್ತಿಯಾಗಿ ಬಿಡುತ್ತಾರೆ. ಬಾಪ್ ದಾದಾರವರಿಗೆ ಇಂತಹ ಸಮಯದಲ್ಲಿ ಆಶ್ಚರ್ಯ ಎನಿಸುತ್ತದೆ. ನೀವು ಆಶ್ಚರ್ಯ ಪಡಬೇಡಿ. ತಮ್ಮ ಮೇಲೆ ಬಲೆ ಆಶ್ಚರ್ಯ ಪಡಿ, ಆದರೆ ಅನ್ಯರ ಮೇಲೆ ಅಲ್ಲ. ಆಶ್ಚರ್ಯವಾಗುತ್ತದೆ, ನನ್ನ ಮಕ್ಕಳು ಇದೇನು ಮಾಡುತ್ತಿದ್ದಾರೆ? ಸಿಂಹಾಸನದ ಮೇಲಿಂದ ಕೆಳಗಿಳಿಯುತ್ತಿದ್ದಾರೆ. ಯಾವಾಗ ಸಿಂಹಾಸನಾಧೀಶರಾಗಿ ಇರುವಂತಹ ಸಂಸ್ಕಾರ ಈಗಿನಿಂದಲೇ ಹಾಕಿಕೊಂಡರೆ, ಆಗ ವಿಶ್ವದ ಸಿಂಹಾಸನದ ಮೇಲೂ ಸಹ ಕುಳಿತುಕೊಳ್ಳುವಿರಿ. ಒಂದು ವೇಳೆ ಇಲ್ಲಿ ಸದಾಕಾಲಕ್ಕಾಗಿ ಸಿಂಹಾಸನಾರೂಢರಾಗಿ ಇಲ್ಲದಿದ್ದರೆ, ಅಲ್ಲಿಯೂ ಸಹ ಸದಾ ಅರ್ಥಾತ್ ಎಷ್ಟು ಸಮಯ ಸಂಪೂರ್ಣವಾಗಿ ಇದ್ದೀರಿ ಅಷ್ಟು ಸಮಯ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಎಲ್ಲ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಳಬೇಕು. ನಂತರ ಇಲ್ಲಿ ತುಂಬಿಕೊಂಡಿರುವ ಸಂಸ್ಕಾರಗಳೇ ಸತ್ಯಯುಗದಲ್ಲಿ ಕಾರ್ಯ ಮಾಡುವವು. ರಾಯಲ್ಟಿಯ ಸಂಸ್ಕಾರ ಈಗಿನಿಂದಲೇ ತುಂಬಿಕೊಳ್ಳಬೇಕು. ಹೀಗೆ ತಿಳಿಯಬೇಡಿ, ಇನ್ನು ಸ್ವಲ್ಪ ಸಮಯ ಉಳಿದಿದೆ, ಇಷ್ಟರಲ್ಲಂತೂ ವಿನಾಶ ಆಗುವುದಿಲ್ಲ. ಹೀಗೆ ಯೋಚಿಸಬೇಡಿ. ವಿನಾಶ ಇದ್ದಕ್ಕಿದ್ದಂತೆ ಆಗಬೇಕು. ನಿಮ್ಮನ್ನು ತಯಾರಾಗಿದ್ದೀರಾ ಎಂದು ಕೇಳಿ ಆಗುವುದಿಲ್ಲ. ಎಲ್ಲವೂ
ಇದ್ದಕ್ಕಿದ್ದಂತೆ ಆಗಬೇಕೋ ನೀವು ಸಹ ಹೇಗೆ ಬ್ರಾಹ್ಮಣರಾದಿರಿ? ಇದ್ದಕ್ಕಿದ್ದಂತೆ ಸಂದೇಶ ಸಿಕ್ಕಿತು, ಪ್ರದರ್ಶನ ನೋಡಿದ್ದೀರಿ, ಸಂಪರ್ಕ ಸಂಬಂಧದಲ್ಲಿ ಬಂದಿರಿ ಹಾಗೂ ಬದಲಾಗಿ ಬಿಟ್ಟಿರಿ. ಇಂತಹ ತಾರೀಖಿನಂದು ಬ್ರಾಹ್ಮಣರಾಗೋಣ ಎಂದು ಯೋಚಿಸಿದ್ದೀರೇನೋ? ಇದ್ದಕ್ಕಿದ್ದಂತೆ ಆಯಿತಲ್ಲವೇ? ಅಂದ ಮೇಲೆ ಪರಿವರ್ತನೆಯೂ ಸಹ ಇದ್ದಕ್ಕಿದ್ದಂತೆಯೇ ಆಗಬೇಕೋ? ನಿಮ್ಮನ್ನು ಮೊದಲು ಮಾಯೆ ಇನ್ನಷ್ಟು ಹುಡುಗಾಟಿಕೆಯಲ್ಲಿ ತರುವುದು. ಯೋಚಿಸುವಿರಿ, ನಾವಂತೂ 2000 ಎಂದುಕೊಂಡಿದ್ದೆವು, ಈಗ ಅದೂ ಸಹ ಪೂರ್ತಿ ಆಯಿತು. ಈಗಲಾದರೂ ಸ್ವಲ್ಪ ವಿಶ್ರಾಂತಿ ಮಾಡೋಣ. ಮಾಯೆ ಮೊದಲು ತನ್ನ ಜಾದುವನ್ನು ಹರಡುತ್ತದೆ, ಹುಡುಗಾಟಿಕೆಯಲ್ಲಿ ತರುತ್ತದೆ. ಯಾವುದೇ ಮಾತಿನಲ್ಲಿ, ಸೇವೆಯಾಗಲಿ, ಯೋಗದಲ್ಲಾಗಲಿ, ಧಾರಣೆಯಲ್ಲಾಗಲಿ, ಸಂಬಂಧ ಸಂಪರ್ಕದಲ್ಲಾಗಲಿ ಇದಂತೂ ನಡೆಯುತ್ತದೆ, ಈಗಂತೂ ನಡೆಯುತ್ತಲೇ ಬಂದಿದೆ. ಈ ರೀತಿ ಮೊದಲು ಮಾಯೆ ಹುಡುಗಾಟಿಕೆಯಲ್ಲಿ ತರುವ ಪ್ರಯತ್ನ ಮಾಡುತ್ತದೆ, ನಂತರ ಇದ್ದಕ್ಕಿದ್ದಂತೆ ವಿನಾಶವಾಗುತ್ತದೆ. ನಂತರ ನೀವು ಹೇಳಬೇಡಿ ಈ ರೀತಿಯೂ ಆಗುತ್ತದೆ ಎಂದು. ಬಾಪ್ ದಾದಾರವರಂತೂ ನಮಗೆ ಈ ಮಾತನ್ನು ಹೇಳಲೇ ಇಲ್ಲ. ಹಾಗಾಗಿ ಮೊದಲೇ ಹೇಳುತ್ತಿದ್ದಾರೆ, ಯಾವುದೇ ಮಾತಿನಲ್ಲಿ ಎಂದೂ ಸಹ ಹುಡುಗಾಟಿಕೆಯನ್ನು ತೋರಿಸಬೇಡಿ. 4 ಸಬ್ಜೆಕ್ಟ್ನಲ್ಲಿ ವಿಷಯಗಳಲ್ಲಿ ಅಲರ್ಟ್, ಎಚ್ಚರ. ಈಗಲೂ ಸಹ ಏನೇ ಆದರೂ ಎಚ್ಚರ. ಆ ಸಮಯದಲ್ಲಿ ಹೇಳಬೇಡಿ, ಬಾಪ್ ದಾದಾ ಈಗ ನೀವು ಬನ್ನಿ, ಈಗಲೂ ಜೊತೆಯನ್ನು ನಿಭಾಯಿಸಿ, ಈಗ ಸ್ವಲ್ಪ ಶಕ್ತಿಯನ್ನು ಕೊಡಿ. ಆ ಸಮಯದಲ್ಲಿ ಕೊಡುವುದಿಲ್ಲ. ಈಗ ಎಷ್ಟು ಶಕ್ತಿ ಬೇಕೋ, ಯಾವ ರೀತಿಯಲ್ಲಿ ಬೇಕೋ ಅಷ್ಟು ಜಮಾ ಮಾಡಿಕೊಂಡು ಬಿಡಿ. ಎಲ್ಲರಿಗೂ ಜಮಾ ಮಾಡಿಕೊಳ್ಳಲು ಅನುಮತಿ ಇದೆ, ತೆರೆದ ಭಂಡಾರವಾಗಿದೆ. ಎಷ್ಟು ಶಕ್ತಿ ಬೇಕೋ, ಯಾವ ಶಕ್ತಿ ಬೇಕೋ ತೆಗೆದುಕೊಂಡು ಬಿಡಿ. ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರು ಅಥವಾ ಪ್ರಿನ್ಸಿಪಲ್, ಪ್ರಧಾನ ಅಧ್ಯಾಪಕರು ಸಹಾಯ ಮಾಡುವುದಿಲ್ಲ. ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ತಂದೆಯೂ ಸಹ ಡಬಲ್ ಖುಷಿ ಪಡುತ್ತಾರೆ. ಏಕೆಂದರೆ ಡಬಲ್ ವಿದೇಶಿಯರಿಗೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಡಬಲ್ ಪರಿಶ್ರಮ ಪಡಬೇಕಾಗುತ್ತದೆ. ಆದ್ದರಿಂದ ಯಾವಾಗ ಬಾಪ್ ದಾದಾರವರು ಡಬಲ್ ವಿದೇಶಿ ಮಕ್ಕಳನ್ನು ನೋಡಿದಾಗ ಡಬಲ್ ಖುಷಿ ಪಡುತ್ತಾರೆ. ವಾ ನನ್ನ ಡಬಲ್ ವಿದೇಶಿ ಮಕ್ಕಳೇ ವಾ. ಡಬಲ್ ವಿದೇಶಿಯರು ಕೈ ಎತ್ತಿ. ವಿಶ್ವದ ಅನೇಕ ದೇಶಗಳಿಂದ ಸುಮಾರು 1000 ಸಹೋದರ ಸಹೋದರಿಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಾ ಬಹಳ ಒಳ್ಳೆಯದು. ಡಬಲ್ ಚಪ್ಪಾಳೆಯನ್ನು ಹೊಡೆಯಿರಿ. ಬಾಪ್ ದಾದಾರವರು ವಿದೇಶದ ಸೇವೆಯ ಸಮಾಚಾರವನ್ನು ಕೇಳುತ್ತಿರುತ್ತಾರೆ, ನೋಡುತ್ತಲೂ ಇರುತ್ತಾರೆ. ಫಲಿತಾಂಶದಲ್ಲಿ ಸೇವೆಯ ಉಮಂಗ, ಉತ್ಸಾಹ ಬಹಳ ಚೆನ್ನಾಗಿದೆ. ಕೇವಲ ಕೆಲವೊಮ್ಮೆ ತಮ್ಮ ಮೇಲೆ ಸೇವೆಯ ಹೊರೆಯನ್ನು ತೆಗೆದುಕೊಂಡು ಬಿಡುತ್ತೀರಿ. ಹೊರೆಯನ್ನು ಎತ್ತಬೇಡಿ, ಹೊರೆಯನ್ನು ತಂದೆಗೆ ಕೊಟ್ಟು ಬಿಡಿ. ತಂದೆಗಾಗಿ ಆ ಹೊರೆ ಏನೂ ಅಲ್ಲ, ಆದರೆ ನೀವು ಸೇವೆಯ ಹೊರೆಯನ್ನು ಎತ್ತುಕೊಳ್ಳುತ್ತೀರಿ ಎಂದರೆ ಸುಸ್ತಾಗಿ ಬಿಡುತ್ತೀರಿ. ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ. ಸೇವೆಯ ಸಮಯದಲ್ಲಿ ದಣಿಯುವುದಿಲ್ಲ. ಆ ಸಮಯದಲ್ಲಿ ಬಹಳ ಒಳ್ಳೆಯ ಚೆಹರೆಯ ಫೋಟೋ ತೆಗೆಯುವಂಥದ್ದಾಗಿರುತ್ತದೆ. ಆದರೆ ಕೆಲವರು, ಎಲ್ಲರೂ ಅಲ್ಲ, ಸೇವೆಯ ನಂತರ ಸ್ವಲ್ಪ ದಣಿದಿರುವುದು ಚೆಹರೆಯಲ್ಲಿ ಕಾಣಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಹೊರೆಯನ್ನು ಏಕೆ ಎತ್ತುತ್ತೀರಿ? ಹೊರೆಯನ್ನು ಎತ್ತುವುದು ಇಷ್ಟವಾಗುತ್ತದೆ ಅಥವಾ ಅಭ್ಯಾಸವಾಗಿ ಬಿಟ್ಟಿದೆಯೇ? ಹೊರೆಯನ್ನು ಎತ್ತಬೇಡಿರಿ. ಯಾವಾಗ ತಂದೆ ಜೊತೆಯಲ್ಲಿ ಇರುವುದಿಲ್ಲ ಆಗ ಹೊರೆ ಎನಿಸುತ್ತದೆ. ನಾನು ಮಾಡಿದೆ, ನಾನು ಮಾಡುತ್ತೇನೆ ಆಗ ಹೊರೆಯಾಗಿ ಬಿಡುತ್ತದೆ. ತಂದೆ ಜೊತೆಯಲ್ಲಿದ್ದಾರೆ, ತಂದೆಯ ಕಾರ್ಯವಾಗಿದೆ, ತಂದೆ ಮಾಡಿಸುತ್ತಿದ್ದಾರೆ, ಆಗ ಹೊರೆ ಎನಿಸುವುದಿಲ್ಲ. ಹಗುರವಾಗಿ ಕುಣಿಯುತ್ತಾ ಇರುವಿರಿ. ಹೇಗೆ ಡ್ಯಾನ್ಸ್, ನೃತ್ಯ ಬಹಳ ಚೆನ್ನಾಗಿ ಮಾಡುತ್ತೀರಿ ಅಲ್ಲವೇ? ಡಬಲ್ ವಿದೇಶಿಯರ ನೃತ್ಯವನ್ನು ನೋಡಲು
ಬಹಳ ಚೆನ್ನಾಗಿರುತ್ತದೆ. ತಮ್ಮನ್ನು ಸುಸ್ತು ಮಾಡಿಕೊಳ್ಳುವುದಿಲ್ಲ, ಫರಿಷ್ಠೆಯಂತೆ ಮಾಡುತ್ತೀರಿ. ಭಾರತದವರು ಮಾಡುವ ಡ್ಯಾನ್ಸ್ ಕಾಲನ್ನು ದಣಿಸುತ್ತದೆ, ಕೈಯನ್ನು ದಣಿಸುತ್ತದೆ. ಆದರೆ ವಿದೇಶಿಯರು ಡ್ಯಾನ್ಸ್ ಸಹ ಲೈಟ್ ಹಗುರವಾಗಿ ಮಾಡುತ್ತೀರಿ. ಅಂದ ಮೇಲೆ ಈ ಸೇವೆಯನ್ನು ಸಹ ಒಂದು ಡ್ಯಾನ್ಸ್ ಎಂದು ತಿಳಿದುಕೊಳ್ಳಿ, ಆಟ ಎಂದು ತಿಳಿದುಕೊಳ್ಳಿ. ಸುಸ್ತಾಗಬೇಡಿ. ಬಾಪ್ ದಾದಾರವರಿಗೆ ಆ ಫೋಟೋ ಇಷ್ಟವಾಗುವುದಿಲ್ಲ. ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿದೆ ಹಾಗೂ ಇದರ ಫಲಿತಾಂಶವೂ ಸಹ ತಂದೆಯ ಬಳಿ ಇದೆ. ಈಗ ಚಿಕ್ಕ ಮಾತುಗಳಲ್ಲಿ ಏರುಪೇರಿನಲ್ಲಿ ಬರುವ ಪರ್ಸೆಂಟೇಜ್ ಬಹಳ ಕಡಿಮೆ ಆಗಿದೆ. ಮೆಜಾರಿಟಿ ಸರಿಯಾಗಿದ್ದಾರೆ. ಬಾಕಿ ಸ್ವಲ್ಪ ಸಂಖ್ಯೆಯಲ್ಲಿ ಕೆಲವೊಮ್ಮೆ ಸ್ವಲ್ಪ ಏರುಪೇರಿನಲ್ಲಿ ಕಂಡುಬರುತ್ತಾರೆ. ಆದರೆ ಆದಿಯ ಫಲಿತಾಂಶ ಹಾಗೂ ಈಗಿನ ಫಲಿತಾಂಶದಲ್ಲಿ ಬಹಳ ಒಳ್ಳೆಯ ಅಂತರವಿದೆ. ಈ ರೀತಿ ಕಂಡುಬರುತ್ತದೆ ಅಲ್ಲವೇ? ಈಗ ಕೋಮಲತೆಯನ್ನು ಬಿಡುತ್ತಾ ಹೋಗುತ್ತಿದ್ದೀರಿ. ಬಾಪ್ ದಾದಾರವರಿಗೆ ಫಲಿತಾಂಶವನ್ನು ನೋಡಿ ಖುಷಿ ಇದೆ. ಈಗ ಚಿಕ್ಕ ಚಿಕ್ಕ ಮೈಕ್ ಸಹ ತಯಾರು ಮಾಡುತ್ತಿರುವಿರಿ. ಈಗ ಚಿಕ್ಕ ಮೈಕ್ಗಳಾಗಿದ್ದಾರೆ. ಆದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಬರುತ್ತಾ ಹೋಗುತ್ತಾರೆ. ಬಾಪ್ ದಾದಾರವರಿಗೆ ನೆನಪಿದೆ, ಆದಿಯಲ್ಲಿ ಈ ವಿದೇಶದ ಶಿಕ್ಷಕಿಯರು ಹೇಳುತ್ತಿದ್ದರು, VIP ಜನರನ್ನು ಭೇಟಿಯಾಗುವುದೇ ಬಹಳ ಕಷ್ಟವಾಗಿದೆ. ಬರುವುದಂತೂ ಬಿಡಿ, ಭೇಟಿಯಾಗುವುದು ಸಹ ಕಠಿಣವಾಗಿದೆ. ಹಾಗೂ ಈಗ ಸಹಜವಾಗಿ ಬಿಟ್ಟಿದೆ. ಏಕೆಂದರೆ ನೀವು ಸಹ VVIP ಆಗಿ ಹೋಗಿದ್ದೀರಿ. ಎಂದ ಮೇಲೆ ನಿಮ್ಮ ಮುಂದೆ VIP ಏನಾಗಿದ್ದಾರೆ? ಒಟ್ಟಾರೆ ವಿದೇಶಿಯರ ಫಲಿತಾಂಶ ಚೆನ್ನಾಗಿದೆ. ಸೆಂಟರುಗಳು, ಸೇವಾ ಕೇಂದ್ರ ಸಹ ಚೆನ್ನಾಗಿವೆ. ವೃತ್ತಿಯನ್ನು ಪ್ರಾಪ್ತಿ ಮಾಡುತ್ತಾ ಹೋಗುತ್ತಿದ್ದೀರಿ. ಭಾರತದಲ್ಲಿ ಹ್ಯಾಂಡ್ಸ್ ಇಲ್ಲವಾದರೆ ಭಾರತದಲ್ಲಿಯೂ ಸಹ ಸೇವಾ ಕೇಂದ್ರಗಳಂತೂ ಬಹಳ ತೆರೆಯಬಹುದಾಗಿದೆ. ಒಂದೊಂದು ಝೋನಿನವರು ಹೇಳುತ್ತಾರೆ ಹ್ಯಾಂಡ್ಸ್ ಸೇವೆ ಮಾಡುವವರು ಇಲ್ಲ ಎಂದು. ಅಂದ ಮೇಲೆ ಈ ವರ್ಷ ಹ್ಯಾಂಡ್ಸ್ ತಯಾರು ಮಾಡುವ ಸೇವೆ ಮಾಡಿ. ಹ್ಯಾಂಡ್ಸ್ ಕೇಳಬೇಡಿರಿ, ತಯಾರು ಮಾಡಿರಿ. ಇನ್ನಷ್ಟು ದಾನ ಪುಣ್ಯ ಮಾಡಿ. ವಿದೇಶದಲ್ಲಿ ಇದು ಬಹಳ ಒಳ್ಳೆಯ ವಿಧಿಯಾಗಿದೆ. ಎಲ್ಲಿಯೇ ಸೇವಾ ಕೇಂದ್ರ ತೆರೆಯುತ್ತದೆ ಅಲ್ಲಿರುವವರೇ ಲೌಕಿಕ ಕಾರ್ಯವನ್ನು ಮಾಡುತ್ತಾರೆ ಹಾಗೂ ಸೇವಾ ಕೇಂದ್ರವನ್ನು ನಡೆಸುತ್ತಾರೆ. ಹೇಗೆ ನಡೆಯುವುದು, ಯಾರು ನಡೆಸುತ್ತಾರೆ? ಈ ತೊಂದರೆಗಳು ಕಡಿಮೆ ಇದೆ. ನೀವು ಈ ರೀತಿ ಯೋಚಿಸಬೇಡಿ, ನಾವು ಲೌಕಿಕ ಕೆಲಸಗಳನ್ನು ಏಕೆ ಮಾಡಬೇಕು? ಇದಂತೂ ನಿಮ್ಮ ಸೇವೆಯ ಸಾಧನವಾಗಿದೆ. ಲೌಕಿಕ ಕಾರ್ಯವನ್ನು ಮಾಡುತ್ತಿಲ್ಲ, ಆದರೆ ಅಲೌಕಿಕ ಕಾರ್ಯದ ನಿಮಿತ್ತ ಆಗುವುದಕ್ಕಾಗಿ ಲೌಕಿಕ ಕಾರ್ಯವನ್ನು ಮಾಡುತ್ತಿರುವಿರಿ. ಎಲ್ಲಿ ಹೋದರೂ ಅಲ್ಲಿ ಸೇವಾ ಕೇಂದ್ರವನ್ನು ತೆರೆಯುವ ಉಮಂಗವಿರುತ್ತದೆ ಅಲ್ಲವೇ? ಅಂದ ಮೇಲೆ ಲೌಕಿಕ ಕಾರ್ಯವನ್ನು ಎಲ್ಲಿಯವರೆಗೆ ಮಾಡುವುದು? ಈ ರೀತಿ ಯೋಚಿಸಬೇಡಿ. ಲೌಕಿಕ ಕಾರ್ಯ ಅಲೌಕಿಕ ಕಾರ್ಯದ ನಿಮಿತ್ತವಾಗಿ ಮಾಡುತ್ತೀರಿ ಎಂದ ಮೇಲೆ ನೀವು ಸಮರ್ಪಿತರಾಗಿದ್ದೀರಿ. ಲೌಕಿಕತನ ಇರದಿರಲಿ, ಅಲೌಕಿಕತನ ಇದ್ದರೆ ಲೌಕಿಕ ಕಾರ್ಯದಲ್ಲಿಯೂ ಸಹ ಸಮರ್ಪಿತರಾಗಿದ್ದೀರಿ. ಲೌಕಿಕ ಕಾರ್ಯವನ್ನು ಬಿಟ್ಟು ಸಮರ್ಪಣಾ ಸಮಾರೋಹವನ್ನು ಆಚರಿಸಬೇಕು. ಇಂತಹ ಮಾತು ಇಲ್ಲ. ಹೀಗೆ ಮಾಡುವುದರಿಂದ ವೃತ್ತಿ ಹೇಗೆ ಆಗುವುದು? ಹಾಗಾಗಿ ಲೌಕಿಕ ಕಾರ್ಯ ಮಾಡುತ್ತಾ ಅಲೌಕಿಕ ಕಾರ್ಯದ ನಿಮಿತ್ತರಾಗಿದ್ದೀರಿ. ಅಂದ ಮೇಲೆ ಯಾವುದನ್ನು ನಿಮಿತ್ತ ಲೌಕಿಕ ಎಂದುಕೊಳ್ಳುತ್ತೀರಿ ಹಾಗೂ ಅಲೌಕಿಕತೆಯಲ್ಲಿರುತ್ತೀರಿ ಅಂತಹ ಆತ್ಮಗಳಿಗೆ ಡಬಲ್ ಅಲ್ಲ, ಪದಮದಷ್ಟು ಶುಭಾಶಯಗಳು. ಕೇವಲ ಟ್ರಸ್ಟಿಯಾಗಿ ಮಾಡಬೇಕು. ನನ್ನತನದಲ್ಲಿ ಬರಬಾರದು. ನಾನು ಇಷ್ಟು ಕೆಲಸವನ್ನು ಮಾಡುತ್ತೇನೆ, ನನ್ನತನ ಇರಬಾರದು. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಾನು ಇನ್ಸ್ಟ್ರುಮೆಂಟ್ ಆಗಿದ್ದೇನೆ. ಶಕ್ತಿಯ ಆಧಾರದ ಮೇಲೆ ನಡೆಯುತ್ತಿದ್ದೇನೆ. ಒಳ್ಳೆಯದು. ಇಂದು ಡಬಲ್ ವಿದೇಶಿಯರ ಟರ್ನ್ ಆಗಿದೆ. ನಿಮಗೂ ಸಹ ಡಬಲ್ ವಿದೇಶಿಯರನ್ನು ನೋಡಿ ಖುಷಿಯಾಗುತ್ತದೆ ಅಲ್ಲವೇ? ಎಲ್ಲ ಡಬಲ್ ವಿದೇಶಿಯರು ಹರ್ಷಿತವಾಗಿದ್ದೀರಾ? ಕೈಯಿಂದ ಚಪ್ಪಾಳೆ ಹೊಡೆಯಿರಿ. ಈಗ ಮಧುಬನದಲ್ಲಂತೂ ಮಾಯೆ ಬರುವುದಿಲ್ಲ.
ಒಳ್ಳೆಯದು. 1 ಸೆಕೆಂಡಿನಲ್ಲಿ ತಂದೆಯ ಸಮಾನ ಅಶರೀರಿಗಳಾಗಲು ಸಾಧ್ಯವೇ? 1 ಸೆಕೆಂಡಿನಲ್ಲಿ ಪೂರ್ಣ ವಿರಾಮ ಹಾಕಿರಿ ಹಾಗೂ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಬಾಪ್ ದಾದಾರವರು 3 ನಿಮಿಷಗಳ ಕಾಲ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. ಇಡೀ ದಿನದಲ್ಲಿ ಮತ್ತೆ ಮತ್ತೆ ಈ ಅಭ್ಯಾಸವನ್ನು ಮಾಡುತ್ತೀರಿ. 4 ಕಡೆಯ ಸರ್ವ ಮಾಯಾಜೀತ್, ಪ್ರಕೃತಿಜೀತ್, ಸಾಕ್ಷಿತನದ ಸಿಂಹಾಸನಾಧೀಶ ಜೊತೆಗಾರನ ಜೊತೆಯ ಸದಾ ಅನುಭವ ಮಾಡುವವರು, ಸದಾ ದೃಢತೆಯಿಂದ ಸಫಲತೆಯನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಳ್ಳುವವರು, ಸದಾ ತಂದೆಯ ಸಮಾನ ಲೈಟ್ ಆಗಿರುವವರು, ಸದಾ ತಮ್ಮ ಶಕ್ತಿಯ ಮೂಲಕ ವಿಶ್ವವನ್ನು ದುಃಖ, ಅಶಾಂತಿಯ, ಬಲಹೀನತೆಯಿಂದ ಬಿಡಿಸುವರು. ಇಂತಹ ಮಾಸ್ಟರ್ ಸುಖದ ಸಾಗರ, ಖುಷಿಯ ಸಾಗರ, ಪ್ರೀತಿಯ ಸಾಗರ, ಜ್ಞಾನದ ಸಾಗರ, ತಂದೆಯ ಸಮಾನ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಪರಿಶೀಲಿಸುವ ಹಾಗೂ ನಿರ್ಣಯ ಮಾಡುವಂಥ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಭವ. ಯಾರು ಪರಿಶೀಲಿಸುವ ಶಕ್ತಿಯ ಮೂಲಕ ತಂದೆಯನ್ನು, ತಮ್ಮನ್ನು, ಸಮಯವನ್ನು, ಬ್ರಾಹ್ಮಣ ಪರಿವಾರವನ್ನು ಮತ್ತು ತಮ್ಮ ಶ್ರೇಷ್ಠ ಕರ್ತವ್ಯವನ್ನು ಗುರುತಿಸಿ ನಂತರ ನಿರ್ಣಯ ಮಾಡುತ್ತಾರೆ, ಏನು ಆಗಬೇಕು ಮತ್ತು ಏನು ಮಾಡಬೇಕು ಅವರೇ ಸೇವೆ ಮಾಡುತ್ತಾರೆ. ಕರ್ಮ ಅಥವಾ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಮನಸ ವಾಚ ಕರ್ಮಣ ಎಲ್ಲ ಪ್ರಕಾರದ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಲು ಆಧಾರವಾಗಿದೆ ಪರಿಶೀಲಿಸುವ ಮತ್ತು ನಿರ್ಣಯ ಮಾಡುವಂಥ ಶಕ್ತಿ. ಸ್ಲೋಗನ್: ಜ್ಞಾನ ಯೋಗದ ಲೈಟ್ ಮೈಟ್ನಿಂದ ಸಂಪನ್ನರಾಗಿ, ಆಗ ಯಾವುದೇ ಪ್ರಕಾರದ ಪರಿಸ್ಥಿತಿಯನ್ನು ಸೆಕೆಂಡ್ನಲ್ಲಿ ಪಾರು ಮಾಡುವಿರಿ. ಒಳ್ಳೆಯದು. ಓಂ ಶಾಂತಿ.